ಏನಪ್ಪ ಅದೇ ಒಬ್ಬೊಬ್ಬರನ್ನ ಚೇಂಜ್ ಮಾಡ್ತಾರೆ. ಇಂದಿನ ಮುಂದಿನ ದಿನಗಳು ನಡೆಯುವಂಥದ್ದು ಒಬ್ಬೊಬ್ಬರ ಜೀವನ ಲೈಫ್ ಎಸ್ ನೀವು ಲೌಕಿಕವಾಗಿದ್ದನ್ನ ಸ್ಪಿರಿಚುವಲ್ ಆಗಿ ದೇವರು ಬೈಬಲ್ ತರ ನಡೆಯಲಿ. ಥ್ಯಾಂಕ್ ಯು. ಎಲಿಷ ಬಂದ, ಎಲ್ಲ ಬಿಟ್ಟು ಬಂದ, ದೇವರು ಬೇಕು ಅಂತ ಹುಡುಕಿ ಬಂದ. ಈಗಾಗಲೇ ಬಿಟ್ಬಿಡ್ತೀರಿ ಅನೇಕ ವಿಚಾರಗಳು ನಿಮಗೆ ಯಾವಾಗ ಇಲ್ಲದೆ ಇತ್ತು ನೀವೇ ಬಿಡ್ತೀರಿ, ನೀವಾಗೇ ಬಿಟ್ಬಿಡ್ತೀರಿ. ಎಸ್ ಇನ್ನು ಅನೇಕ ವಿಚಾರಗಳು ನೀವಾಗಿ ಯಾವಾಗ ನೀವು ತಪ್ಪು ಅಂತ ಗೊತ್ತಾಯ್ತು ನಾನು ಹೇಳಿ ನೀವಾಗೆ ಟ್ರೈ ಮಾಡ್ತೀರಾ ಎಸ್ ಅದು ಆಗ್ತಾ ಇಲ್ಲ. ಇನ್ಮೇಲೆ ಈಸಿಯಾಗಿ ನೀವು ಮಂಜರಿ ನೀನು ಅಷ್ಟೇ ಈಸಿಯಾಗಿ ಬಿಟ್ಕೊಡ್ತೀನಿ. ಯಾವಾಗ ದೇವ್ರ ಚಿಂತ ವಿರುದ್ಧವಾಗಿ ನಾವು ಮಾಡೋದನ್ನು ಗೊತ್ತಾಗ್ಬೋದು. ಈಗ ಈಸಿಯಾಗಿ ದೇವರಾತ್ಮ ಕ್ಲೀನಾಗಿ ಅದನ್ನು ಆಚೆ ಬರಲಿಕ್ಕೆ ಸಹಾಯ ಮಾಡ್ತಾರೆ. ಓಕೆ ನಿನಗೂ ಅಷ್ಟೇ ಅನೇಕ ವಿಚಾರಗಳು ಬೇಡದ ವಿಚಾರಗಳು ದೇವರು ಈಸಿಯಾಗಿ ನಿನಗೆ ತೆಗಿತಾರೆ. ನಿನಗೆ ಈಗ ಅದನ್ನ ಯಾವಾಗ ರಾಂಗ್ ಅಂತ ನಿಮಗೆ ಅದು ಆಚೆ ಹೇಳ್ಬೇಕಾದ್ರೆ ಮೊದಲು ಆಗ್ತಾ ಇಲ್ಲ. ಈಗ ಹೋಲಿಸ್ಬಿಟ್ಟು ಅದನ್ನ ಎಲ್ಲ ಕ್ಲೀನ್ ಮಾಡಕ್ಕೆ ಅದನ್ನು ನಿನಗೆ ತೆಗಿಯಕ್ಕೆ ನಿನಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಅದನ್ನ ಹೇಳ್ತದೆ ಕ್ಲೀನಾದ ಪಾತ್ರೆಗಳು ತನ್ನ ಶುಚಿ ಮಾಡಿಕೊಂಡ್ರೆ ಉತ್ತಮ ಬಳಕೆಗೆ ಎಸ್ ಉತ್ತಮ ಬಳಕೆಗೆ ಬರಬೇಕಂದ್ರೆ ತನ್ನನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡು ಈಗ ಹೋಲಿಸ್ಬಿಟ್ಟು ನಿಮ್ಮನ್ನ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತಾನು ಪಾತ್ರ ಸಿಗ್ಬೇಕು ದೇವರಿಗೆ. ಸಿಕ್ಕಿದ್ರೆ ಅದು ಕ್ಲೀನ್ ಮಾಡಕ್ಕೆ ಯಾವ್ದಾದ್ರು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಆಗಿದೆ, ಎಲ್ಲಿ ತೂತ ಆಗಿದೆ, ಎಲ್ಲಿ ಹೋಲ್ ಆಗಿದೆ, ಎಲ್ಲಿ ಕೊಳಕಾಗಿದೆ, ಅವಾಗ ದೇವರ ಆತ್ಮ ಕ್ಲೀನಾಗಿ ಒಂದೊಂದು ಪಾಯಿಂಟ್ಗಳು ಸಹ ಅದನ್ನ ತೆಗಿಯಕ್ಕೆ ಸಹಾಯ. ಎಸ್ ಥ್ಯಾಂಕ್ ಯು. ವಂಡರ್ಫುಲ್ ಜೀಸಸ್. ಥ್ಯಾಂಕ್ ಯು. ವಂಡರ್ಫುಲ್. ಒಬ್ಬೊಬ್ಬರ ಮೇಲೆ ನಾನು ಅಭಿಷೇಕ ನಿಮ್ಮ ಜೀವನ ಒಬ್ಬೊಬ್ಬರ ಜೀವನ ಚೇಂಜ್ ಆಗಿದೆ. ಎಸ್ ಸ್ಪಿರಿಚುವಲ್ ಐಸ್, ಆತ್ಮಿಕ ಐಸ್, ಆತ್ಮದ ಕಣ್ಣು. ನೀವು ಏಸಪ್ಪನ ಕೇಳ್ಕೊಳ್ಳಿ, ಆತ್ಮಿಕ ಕಣ್ಣು ತೆರೆಯಪ್ಪ ನನಗೆ, ಆತ್ಮಿಕ ಕಣ್ಣು ತೆರಿ. ದೇವರು ಇನ್ನೂ ಓಪನ್ ಮಾಡ್ತಾರೆ. ಕಾಂತಾಜಿ ಭವ್ಯ ನೀವಿಬ್ಬರಿಗೂ ನೀವೀಗ ಆತ್ಮಿಕ ಕಣ್ಣು ಓಪನ್ ಆಗ್ತಾ ಇದೆಯಲ್ವಾ, ಮಿರಾಕಲ್ ಹೆಂಗಾಗುತ್ತೆ ನೋಡಿ. ನಿಮಗೆ ಅಲ್ಲೊಬ್ಬ ಸ್ತ್ರೀ ಬಂದು ಇವತ್ತು ದೇವರು ನಿಮಗೇನೆ ಮಾತಾಡಿದ್ರು, ಶಾಖನಿಗೆ ಮಾತಾಡಿದ್ರು, ಆ ವಾಕ್ಯ ಮಾತಾಡಿದ್ರೆ ದೇವರು ಎಸ್ ಭವ್ಯ ಕಾಂತಾಜಿ ದೇವರು ಮಾತಾಡಿದ್ದೆ ನೀವು ನಿಮಗೇನೆ ಮಾತಾಡಿದ್ರು ದೇವರು. ಆಕೆ ಬಂದು ದೇವ್ರ ಪಾದ ಮಾತ್ರ ಇಟ್ಕೊಂಡು ನೀವು ಬಂದ್ರಿ, ನೀವು ಎಸ್ ದೇವ್ರ ಪಾದನ ಇಟ್ಕೊಳ್ತೀವಿ. ಮಹಿಮೆನ ನೋಡಿದ್ರಿ, ಅಭಿಷೇಕನ ನೋಡಿದ್ರಿ, ದೇವ್ರ ಕಾರ್ಯಗಳನ್ನ ನೋಡಿದ್ರಿ, ನೀವು ಗಟ್ಟಿಯಾಗಿ ಇಟ್ಕೊಂಡ್ರಿ. ಎಸ್ ಅದನ್ನೇ ದೇವ್ರು ಹೇಳ್ತಾ ಇದ್ದಾರೆ. ಇನ್ನು ಮಿರಾಕಲ್ಲು ಕರೆಯಕ್ಕೆ ಯಾವಾಗ ಮಹಿಮೆ ನೋಡಿದ್ರಿ ಅದನ್ನೇ ಏಸಪ್ಪ ಮಾತಾ ನೋಡಿ. ನೀವು ನಂಬಿದ್ರೆ ದೇವರ ಮಹಿಮೆ ನೋಡಿ, ನೀವು ನಂಬಿದಿರಾ ದೇವರ ಮಹಿಮೆ ಪ್ರಾರಂಭ. ನಿಮ್ಮ ಕೆಲಸ ವಿಷಯದ ಅಷ್ಟೇ ಏನೇನು ಸ್ಯಾಲರಿ ಬರ್ತಾ ಇತ್ತು ಆಲ್ಮೋಸ್ಟ್ ಡಬಲ್ ಬರುತ್ತೆ. Hallelujah. ಆಲ್ಮೋಸ್ಟ್ ಡಬಲ್ ಬರ್ತದೆ. ಕೆಲಸ ಏನೇನಿದೆ ನಿಮಗೋಸ್ಕರ ದೇವರಲ್ಲಿ ನಿಮಗೋಸ್ಕರ ರೆಡಿ ಮಾಡ್ತಾರೆ ದೇವರು. ಆಮೆನ್. ಕೆಲಸ ಪರ್ಮನೆಂಟ್ ಆಗಿ ಎಲ್ಲ ಸ್ತೋತ್ರ ನಿಮಗೋಸ್ಕರ ಮಾಡೋದು. Hallelujah. ಅಲ್ಲಿ ಯೋಸೇಫನಿಗೆ ಮಾತ್ರ ಅಲ್ಲಿ ರೆಡಿಯಾಗಿರೋದು ಜಾಗ ಸಿಂಹಾಸನ. ಹಾಗೆ ನಿಮಗೋಸ್ಕರ ದೇವರಲ್ಲಿ ರೆಡಿ ಮಾಡ್ತಾರೆ. ಸ್ತೋತ್ರ. ಥ್ಯಾಂಕ್ ಯು ಅಪ್ಪ. ಎಲ್ಲರೂ ಚೇಂಜ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲರ ಕಣ್ಣು ನಿನ್ನ ಸ್ಪಿರಿಚುವಲ್ ಐಸು ಓಪನ್ ಆಗುತ್ತೆ. ಇವತ್ತಿಂದ ಓಪನ್ ಆಗುತ್ತೆ. ನಿಮಗೆ ಏನೇನು ಮುಚ್ಚೋಗಿರೋ ಡೋರ್ ಸ್ಪಿರಿಚುವಲ್ ಆಗಿ ಓಪನ್ ಆಗುತ್ತೆ. ಈಗ ನೀನು ಎಸ್ ಪೇಟ್ ವಿಷಯಗಳು ಹೋಗ್ಬೇಡ, ನೀನು ಹೋಗ್ಬೇಡ, ಯಾವ ವಿಷಯಗಳ ವಿಚಾರ ಹೋಗಬೇಡ. ಎಸ್ ಕಾಶಿ ಯಾರ ಕೀರ್ತನೆ ಒಂದನ್ನ ಓದ್ಕೊ, ನೀನು ಅದ್ರ ಪ್ರಕಾರ ನಡಿ ಸಾಕು. ನೀನು ಅದು ಬೇರೆ ಅದನ್ನೇ ಹೇಳ್ತಾರೆ. ನೀವು ಆ ಕೀರ್ತನೆ ಒಂದನ್ನು ಹೇಳುತ್ತೆ, ಧರ್ಮಶಾಸ್ತ್ರವನ್ನು
ಅತ್ಯಾನಂದ ಕೊಡುವನಾಗಿ ಹಗಲು ಧ್ಯಾನಿಸುತ್ತಲೂ ಅವನು ಎಷ್ಟೊಂದು ನೀರಿನ ಕಾಲುಗಳಲ್ಲಿ ಬೆಳೆದ ಮರ ಆಗಿರು ಅಂತ ಮರ ಪಕ್ಕದಲ್ಲಿ ಫಲ ನೀನು ಯಾವಾಗಲೂ ಫ್ರೂಟ್ಫುಲ್ ಸಾಮಾನ್ಯ ಪರ್ಸನ್ ಅಲ್ಲ. ನೀನು ತಿಳ್ಕೊಂಡು ದೇವರು ನಿನ್ನ ಆಶೀರ್ವಾದವಾಗಿದೆ. ನಿನಗೆ ಇಷ್ಟ ದೇವರಿಗೆ ಜಾಸ್ತಿ ಕೊಡ್ಬೇಕು ಅಂತ ಇಷ್ಟ ನಿನಗೆ ಆದ್ರೆ ದೇವರು ಅದನ್ನೇ ಹೇಳ್ತದೆ, ಬೇರೆ ಸಹವಾಸ ಬೇಡ. ಪ್ರೈಸ್ ಲಾರ್ಡ್ ಅಂತ ಹೇಳೋದು ನಂಬೇಡ, ಹುಷಾರ್ ಕೇರ್ಫುಲ್. ಯಾರೇ ಕ್ರಿಶ್ಚಿಯನ್ ಇರ್ಬೋದು, ಪ್ರೈಸ್ ಲಾರ್ಡ್ ಅಂತ ಹೇಳೋದು ಬಿಡಿ. ನೀನು ಅಭಿಷೇಕನ ಕಳ್ಕೋಬೇಡ. ನಿನಗೆ ಕೊಟ್ಟ ತಲಾಂತನ ಮಿಸ್ ಮಾಡ್ಕೋಬೇಡ. ದೇವರು ಅದನ್ನೇ ಹೇಳ್ತಾರಲ್ಲಿ, ಆ ಧರ್ಮಶಾಸ್ತ್ರ ಅತ್ಯಾನಂದ ಕೊಡುವನಾಗಿ ಆಗಲೂ ನೀನು ಜ್ಞಾನ ಮಾಡಿ ಅದನ್ನ ಕೂತು ನಿಂತು ಓದ್ತಾ ಇರೋ ಆಮೇಲೆ ನೋಡು ನಿನ್ನ ಫಲ ಹೆಂಗೆ ಸ್ಟಾರ್ಟ್ ಮೊದಲು ನೀನು ಮಾಡ್ತಾ ಇದ್ದೇನೆ ಬೆಂಗಳೂರೇ ಮಾಡ್ತಾ ಇದೆ. ಬೆಂಗಳೂರಿನ ಆಸಕ್ತಿ ಬಂದ ನೀನು ಮಾಡ್ತಾ ಇದ್ದೆ. ನೀನು ಯಾವಾಗಲೂ ವಾಕ್ಯ 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 ಓದ್ತಾ ಇದ್ದೆ. ನೀನು ಅದಕ್ಕೆ ದೇವ್ರ ಮೇಲೆ ಇಟ್ಕೊಂಡು ಹೋಗೋದು. ನಿನಗೆ ಸ್ಪಿರಿಚುವಲ್ ಲೈಫ್ ಓಪನ್ ಆಯ್ತು. ನಿನಗೆ ಬಂದ ಮೇಲೆ ನೀನು ಆ ಕುರಿತು ಕಣ್ಣು ತೆರೆದಿಲ್ಪಟ್ಟು ವಾಕ್ಯದ ನೀನು ಕ್ಲೀನಾಗಿ ಅರ್ಥ ಮಾಡಿಸಿದ್ರು ನಿನಗೆ ದೇವರು. ಆದ್ರೆ ಮಧ್ಯದಲ್ಲಿ ಆ ಪ್ರೈಸ್ ಲಾರ್ಡ್ ಅಂತ ಹೇಳೋದು ಸವಾಸ್ಗಳಿಂದ ಅಭಿಷೇಕ ಅಭಿಷೇಕಕ್ಕೆ ತಡೆ ಮಾಡೋದು. ದೇವರಾತ್ಮ ಅದನ್ನೇ ಹೇಳ್ತದೆ, ನೀವು ಜ್ಞಾನ ಜೊತೆ ಸೇರಿದ್ರೆ ಜ್ಞಾನ ಹೆಚ್ಚಾಗುತ್ತೆ. ದೇವರು ಭವ್ಯ ನೀವು ಕೇಜಿನ ಫ್ರೆಂಡ್ ಮಾಡ್ಕೊಂಡ್ರೆ, ಇವನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ? ಅವನು ಬುದ್ಧಿನೇ ಬರುತ್ತೆ. ಕೇರ್ಫುಲ್ ಆಗಿ ಎಂಟು ಟೈಮಲ್ಲಿ ನಿಮಗೆ ಕ್ಲೀನ್ ಆಗಿ ಸ್ಪಿರಿಚುವಲ್ ಲೈಫ್ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಸರಿಯಾಗಿ ಸಾಕ್ಷಿ ಹೇಳಿಲ್ಲ. 4 ಮಣಿಗೆ ಕ್ಲೀನಾಗಿ ಅರ್ಥ ಆಗಿತ್ತು. ಕ್ಲೀನಾಗಿ ಅದು ಅವ್ರ ಎಷ್ಟು ನಮ್ಗೆ ಎಷ್ಟು ವರ್ಷ ಆಗಿರೋದು. ಏನೇನು ಎಫೆಕ್ಟ್ ಆಗಿದೆ ಎಲ್ಲ ಒಂದೇ ತರ ಫ್ರೂಟ್ಸ್ ಇರಲ್ಲ, ಎಲ್ಲ ಇದಿರಲ್ಲ. ಕ್ಲೀನಾಗಿ ಅರ್ಥ ಆಗಿದೆ ಆಗಬೇಡಿ. ನಿಮ್ಮ ಅಭಿಷೇಕಕ್ಕೆ ತಡೆ ಮಾಡ್ಕೊಬೇಡಿ. ತಡೆ ಮಾಡ್ಕೊಬೇಡಿ. ಸ್ವತಃ ಡೈರೆಕ್ಟ್ ಜೀಸಸ್ ಏಸಪ್ಪ ಬಂದು 40 ದಿನ ಅವ್ರು ರೆಡಿ ಮಾಡ್ತಾರೆ. ಈಗ ನೀವು ರೆಡಿ ಮಾಡ್ತಾ ಇದ್ದಾರೆ 3 days ಅಲ್ಲಿ ನೀವು ರೆಡಿ ಮಾಡ್ತಾ ಇದ್ದೀರಿ. ವಾಕ್ಯ ಒಂದನೇ ವಾಕ್ಯ ನೀವು ಓದ್ತಾ ಇದ್ದಾನೆ. ಅದ್ರೊಳಗಡೆ ಒಂದಲ್ಲ, ಈ ಲೋಕ ಬಿಡ ತನಕ ಭಯಂಕರ ರಹಸ್ಯ ಅಡಗಿದೆ. ಆ ಒಂದು ಕೀರ್ತನೆಯಲ್ಲೇ ಎಲ್ಲ ಅಡಗಿದೆ. ಬ್ಲೆಸ್ಸಿಂಗ್ ಹೆಂಗೆ ಹೇಳ್ಕೋಬೇಕು, ಏನ್ ಮಾಡ್ಬೇಕು ನಾವು, 24/7 ಏನ್ ಮಾಡ್ಬೇಕು ನಾವು, ಏನ್ ಮಾತಾಡ್ಬೇಕು, ಹೇಗಿರ್ಬೇಕು, ಆ ಒಂದನೇ ಕೀರ್ತನೆ ಒಳಗೆ ಎಲ್ಲ ರಹಸ್ಯ ಅಡಕವಾಗಿದೆ. ಈ ಒಂದನೇ ಕೀರ್ತನೆ ಪ್ರಕಾರ ನಾನು ನಡೀತೀನಿ. ನೀವು ಅರ್ಕೆ ಮಾಡಿ ಸಾಕು. ನೀವು ಒಂದನೇ ಕೀರ್ತನೆ ಪ್ರಕಾರ ಏನಪ್ಪ ನಾನು ನಡೀತೀನಿ ನಾನು. ಅವಾಗ ನೋಡಿ ನೀವು ಒಬ್ಬೊಬ್ಬರು ಸಹ ಆಶೀರ್ವಾದ ಫಲ ಬಂದ ಮರ, ಯೋಸೇಫ ಫಲ ಬಂದ ಮರ ಆಗಿದೆ. ಟ್ರೀ ದೊಡ್ಡ ಮರ ಆಗಿದೆ. ಹಾಗನೇ ದೇವರು ನಿಮ್ಮನ್ನ ಮಾರ್ಪಡಿಸೋದು. ನೀವೇ ಕೊಟ್ಟಿಲ್ಲ ಒಂದು ಬೇರೆ ಇಸ್ಕೊಳ್ಳೋದು. ಯೋಸೇಫ ಬೇರೆ ಇಸ್ಕೊಳ್ತಾರೆ, ಅವನೇ ಕೊಡ್ತಾ ಇದ್ದಾನೆ. Hallelujah. ಅವನೇ ಕೊಡ್ತಾ ಇದ್ದಾನೆ. ಹೇರಳವಾಗಿ ಕೊಡ್ತಾ ಇದ್ದಾನೆ. ಮಕ್ಕಳ ಮೇಲೆ ನಿನ್ನ ಕೃಪೆ ಆವರಿಸಿಕೊಳ್ಳುವುದಾಗಲಿ. ನಿಮ್ಮ ಮಕ್ಕಳಿಗೆ ಪುನಃಸ್ಥಾಪನೆ ನಿಮ್ಮ ತಲೆಗೆ ಕೇಳ್ಕೊಳ್ಳಿ. ಏಸಪ್ಪ ನೀಡಿದಂತೆ ಅಗಾಧತ್ತು ನಿನ್ನ ಅಭಿಷೇಕ ಫ್ಲೋ ಆಗಲಿ. ಅಪ್ಪ ಇನ್ನ ಬೇಡ ಯಾರು ಒಬ್ಬೊಬ್ಬರಿಗೂ ಬಿಡುಗಡೆ ಒಬ್ಬೊಬ್ಬರಿಗೂ ಬಿಡುಗಡೆ ಅದ್ಭುತ. ಅರ್ಥ ಆಗೋ ಕ್ಯಾನ್ಸಲ್ ಅಭಿಷೇಕನ ಕಡಿಮೆ ಮಾಡುವಂತ ಸ್ಪಿರಿಟ್ ನ ಗೆಟ್ ಔಟ್ ಎಲ್ಲ ಚೆನ್ನ ಸ್ಪಿರಿಟ್ ನ ಯೇಸು ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಕಡಿಮೆ ಮಾಡುವಂತ ಸ್ಪಿರಿಟ್ ನ ಯೇಸು ನಾಮದಲ್ಲಿ ಕ್ಯಾನ್ಸಲ್ ಈಗ ಗೆಟ್ ಔಟ್. ನಿನ್ನ ಚಿತ್ತ ಇಲ್ಲದನು ನಿಮ್ಮ ಮಕ್ಕಳು ಯಾರು ಸಿಗಲೇ ಆಮೆನ್. ಯಾವಾಗ ನಿಮ್ಮ ಮಕ್ಕಳು ಆ ಕೀರ್ತನೆ ಓದಿನ ಪ್ರಕಾರ ಫಲ ಬರುತ್ತಾರೆ. ಮಹಿಮೆ ಹೇರಳವಾಗಿ ಎಲ್ಲ ಮಹಿಮೆ ನೋಡ್ಕೊಂಡಿದ್ಯಾ. ದೇವರ ಆತ್ಮ ತುಂಬಾ ಜನರನ್ನ ಇಲ್ಲಿ
ಬಂದಿರೋರು ತುಂಬಾ ಜನ ದೇವ್ರು ಟಚ್ ಮಾಡಿದ್ದಾರೆ. Yes, and wonderful. ಎಲ್ಲ ಮಹಿಮೆ ನಮ್ಮ ಯೇಸು ನಾಮದಲ್ಲಿ. ಆಮೆನ್, ಆಮೆನ್. ಎಲ್ಲ ದೇವರಿಗೆ ಗ್ಲೋರಿ, ಮಹಿಮೆ ಆಗಲಿ. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರವಾದಿನ ಮುಖಾಂತರ ಯೇಸಪ್ಪ ಇವತ್ತು ಏನ್ ಮಾತಾಡಿದ್ರೆ ಅದೆಲ್ಲನೂ ಕೂಡ ಸತ್ಯನೇ. ಇವತ್ತು ನಾನು ಅನೇಕ ವಿಷಯಗಳು ಬಿಡಕ್ ಆಗ್ತಿರ್ಲಿಲ್ಲ, ಹೌದು. ಆದ್ರೆ ಇವತ್ತು ನನ್ನನ್ನ ಸಂಪೂರ್ಣವಾಗಿ ದೇವರಿಗೆ ಪಾತ್ರೆಯಾಗಿ ನಾನು ಸಿಗಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ದೇವರು ನನ್ನನ್ನು ಕ್ಲೀನ್ ಮಾಡೋದಕ್ಕೆ ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ. ಅದೇ ಪ್ರಕಾರ ಪ್ರವಾದಿನ ಮುಖಾಂತರ ಹೇಳಿದ ಪ್ರಕಾರನೇ ಯೇಸಪ್ಪ ನನ್ನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಸ್ತೋತ್ರ. ಇದುವರೆಗೂ ಯೇಸಪ್ಪ ನಮ್ಮ ಸೇವಕರ ಮುಖಾಂತರ ಮಾತನಾಡಿದ ಪ್ರವಾದನ ಮುಖಾಂತರ ನಡೆಸ್ತಾ ಇದ್ದಾರೆ. ಇಲ್ಲಿ ಬರುವಂತ ಪ್ರತಿಯೊಂದು ಮಾತುಗಳು ನನಗೆ ಆತ್ಮವಾಗಿಯೂ ಜೀವವಾಗಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಸ್ಟಾರ್ಟಿಂಗ್ ನಾವು ಸುಟ್ಟಿಗೆ ಮಹಿಮೆಗೂ ಅಂತೇಳಿ ಸಾಂಗ್ ಹೇಳ್ತಿದ್ದು, ಲಾಸ್ಟಿಗೆ ಸಿಸ್ಟರ್ ಬಂದ್ರೆ ವಾಕ್ಯ ಕೊಡೋಕ್ಕೆ ಅಂತೇಳಿ ಒಂದು ಆ ಟೈಮಲ್ಲಿ ದೇವ್ರೆ ಇನ್ನೊಂದು 2 ಸತಿ ಸಾಂಗ್ನ ಹೇಳ್ಬೇಕಲ್ಲ ಅಂತ ನಾನು ಮನಸ್ಸಲ್ಲಿ ಪ್ರೇಯರ್ ಮಾಡ್ಕೊಂಡಿದ್ದೆ. ಆ ಪುಟ್ಟ ಪ್ರಾರ್ಥನೆ ಏಸಪ್ಪ ಕೇಳಿ ಒಂದು 1/4 ಗಂಟೆ ಅದೇ ಸಾಂಗ್ನ ಹೇಳಿ ನಾನು ಎಂಜಾಯ್ ಮಾಡಿದೆ. ಯೇಸುವಿಗೆ ಕೋಟಿ ಸ್ತೋತ್ರ. ಅದೇ ರೀತಿ ನಿನ್ನೆ ಏಸಪ್ಪ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ನನಗೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ದೇವ್ರೆ ಮುಂದಿನ ವೇ ಏನಂತ ನನಗೆ ಗೊತ್ತಾಗ್ತಿಲ್ಲ, ನೀನು ತಿಳಿಸಪ್ಪ ಅಂತೇಳಿ ನಾನು ನಿನ್ನೆ ಏಸಪ್ಪನ ಜೊತೆ ನಾನು ಮಾತಾಡಿದ್ದೀನಿ. ಆಮೇಲೆ ನನ್ನ ಸಿಸ್ಟರ್ ಜೊತೆ ಅದನ್ನೇನು ಮಾತಾಡಿಲ್ಲ, ಅವ್ರ ಹತ್ರ ನಾನು ಶೇರ್ ಮಾಡ್ಕೊಂಡಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಯಾವ ರೀತಿ ಇರುತ್ತೆ ಅದ್ಭುತವಾಗಿ ಆಶ್ಚರ್ಯಕರವಾಗಿ ದೇವರು ಅವ್ರ ಬಾಯಲ್ಲಿ ನುಡಿಸಿದ್ರು. ಒಂದು ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿದರೆ ಏಸಪ್ಪ, ಅದು ನಾನು ರಿಸೀವ್ ಮಾಡ್ಕೊತೀನಿ, ನಾನು ನಂಬ್ತೀನಿ. ಇದುವರೆಗೂ ನನ್ನ ನಡೆಸಿರೋದೇ ಏಸಪ್ಪನೇ, ಇನ್ನು ಮುಂದೆನೂ ನಡೆಸೋದು ಏಸಪ್ಪನೇ. ಪ್ರತಿಯೊಂದು ವಿಚಾರದಲ್ಲೂ ನನ್ನನ್ನು ಹೆಚ್ಚಿಸ್ಕೊಳ್ಳೋಂಥದ್ದೇನಿಲ್ಲ. ಯಾಕಂದರೆ ನನ್ನ ಯೋಗ್ಯತೆ, ನನ್ನ ಅರ್ಹತೆಗೆ ಹೆಚ್ಚಿದಾಗಿ ಏಸಪ್ಪ ನನ್ನ ಕೊಟ್ಟು ನಡೆಸ್ತಿದ್ದಾರೆ. ಅದೇ ರೀತಿ ನಾನು ಡ್ಯೂಟಿ ಮಾಡಬೇಕಾದ್ರೆ ಅಷ್ಟೇ, ಪ್ರತಿಯೊಂದು ವಿಷಯದಲ್ಲೂ ಪಾಸ್ಟ್ ಆಗಲಿ ಸಿಸ್ಟರ್ ಆಗಲಿ ಒಂದೊಂದು ವಿಷಯದಲ್ಲೂ ನನ್ನನ್ನು ಈ ಬೈಬಲ್ ಯಾವ ರೀತಿ ಓದಬೇಕು, ಯಾವ ರೀತಿ ಸ್ಪಿರಿಚುವಲ್ ಆಗಿರಬೇಕು ಅದನ್ನೆಲ್ಲ ನನಗೆ ಗೈಡ್ ಮಾಡಿ ನಿಲ್ಲಿಸಿದರೆ ನಾನು ಅದನ್ನು ಯಾವತ್ತೂ ಮಾತಿಲ್ಲ. ನಾನು ಸಭೆಗೆ ಅನ್ಯೂನ್ಯವಾಗಿರ್ತೀನಿ. ಬಟ್ ಸಮ್ಟೈಮ್ಸ್ ನಾನು ಪ್ರೇಯರ್ ಮಾಡಿದ್ರೆ ನಾನು ಕರೆಕ್ಟಾಗಿ ಒಂದು ಸಿಚುವೇಶನ್ ಕರೆಕ್ಟಾಗಿ ಪ್ರೇಯರ್ ಮಾಡೋಕ್ಕಾಗ್ತಿಲ್ಲ. ಬೈಬಲ್ ಓದಿದ್ರೆ ನನಗೆಲ್ಲ ಸಮ್ಟೈಮ್ಸ್ ಅದು ಅರ್ಥ ಆಗುತ್ತೆ, ಸಮ್ಟೈಮ್ಸ್ ಅರ್ಥ ಆಗಲಿ. ಈ ಥರ ದೇವರು ನಾನು ಯಾವಾಗ ಫ್ರೂಟ್ಫುಲ್ ಆಗಿರೋದನ್ನು ನಾನು ದೇವ್ರಿಗೆ ಅದೊಂದೇ ನನ್ನ ಕೊರತೆ. ಬಟ್ ದೇವರನ್ನು ತುಂಬಿಸ್ತಾರೆ. ನಾನು ಏಸಪ್ಪ ನಾನು ಅವರು ನಾನು ಒಳ್ಳೆಯವಳಲ್ಲ ಕರ್ತನೆ ಏಸಪ್ಪ, ನೀನು ಕರೆದು ನಾನು ನೀತಿವಂತರಾಗಿ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಒಂದಿನ ನಾನು ಡ್ಯೂಟಿ ಮಾಡಬೇಕಾದ್ರೂ ಅಷ್ಟೇ